ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಹ್ಯಾಪಿ ಆಗಿದ್ದಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನಾಟ್ ಹ್ಯಾಪಿ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅಲಾಟ್ ಆಗಿದೆ. ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ನಾನು ನೋಡಿದ ಪ್ರಕಾರ ಡಿಸಪಾಯಿಂಟ್ ಆಗಿದೆ. ಎಕ್ಸ್ಪೆಕ್ಟೆಡ್ ಬಂದಾಗಿಲ್ಲ ಮಾಕ್ ಅಲಾಟ್ಮೆಂಟಲ್ಲಿ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಅಲಾಟೇ ಆಗಿಲ್ಲ ಕಾಲೇಜುಗಳು, ಮತ್ತು ಬೇಕಾಗಿರೋ ಬ್ರ್ಯಾಂಚ್ಗಳು ಅಲಾಟ್ ಆಗಿಲ್ಲ. ಆಲ್ಮೋಸ್ಟ್ ಹೆಚ್ಚಿದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ರಿಸಲ್ಟ್. ಸೊ ನನ್ನ ಸ್ಟೂಡೆಂಟ್ಸ್ ಇದು ನೋಡಿದಾಗ, ನನ್ನ ಕೌನ್ಸಿಲಿಂಗ್ ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ಗಳನ್ನು ನೋಡಿದಾಗ, ಪ್ಲಸ್ ಬೇರೆ ಸ್ಟೂಡೆಂಟ್ಸ್ಗಳನ್ನು ನೋಡಿದಾಗ ಹೆಚ್ಚಿನವರಿಗೆ ಈ ರಿಸಲ್ಟಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸ್ಟೂಡೆಂಟ್ಸು ಎಲ್ರಿಗೂ ಒಂದು ವಿಷಯ ಹೇಳ್ತೇನೆ ಕೇಳಿ. ಮಾಕ್ ಅಲಾಟ್ನ ನಂತರ ಮುಂದೆ ನೀವೇನು ಮಾಡಬೇಕು ಅಂತ ಕೇಳಿದರೆ, ನಿಮಗೀಗ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ ಕಾಲೇಜ್ಗಳನ್ನು ಬಿಟ್ಟಿದ್ದಿದ್ರೆ, ಯಾವುದಾದ್ರೂ ಕಾಲೇಜಲ್ಲಿ ಯಾವುದಾದ್ರೂ ಕೋರ್ಸ್ಗಳನ್ನು ಬಿಟ್ಟಿದ್ದಿದ್ರೆ, ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳನ್ನು ಎಲ್ಲದನ್ನೂ ಹಾಕಿ. ಯಾಕಂದರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ನಿಮ್ಗೇನೂ ಕೂಡ ಅಲಾಟ್ ಆಗಿಲ್ಲ ಅನ್ನೋದಕ್ಕಿಂತ ಯಾವುದೋ ಒಂದು ಅಲಾಟ್ ಆಗಿದೆ ಅಂತೇಳಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕ್ ತೊಗೊಂಡು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕೋದು ಆ ಥರ ಮಾಡಬೇಡಿ. ಕಂಪ್ಯೂಟರ್ ಸೈನ್ಸ್ ಜೊತೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಸನ್ನು ಆ್ಯಡ್ ಮಾಡಿ, ನಿಮಗೆ ಅಲಾಟ್ ಆಗದೇ ಇದ್ದಿದ್ರೆ. ಪ್ಲಸ್ ಯಾವ್ಯಾವ ಕಾಲೇಜನ್ನು ನೀವು ಬಿಟ್ಟಿದ್ದೀರಾ ಆ ಕಾಲೇಜಲ್ಲೂ ಅಲಾಟ್ ಮಾಡಿ ಆ್ಯಡ್ ಮಾಡಿ. ಪ್ಲಸ್ EC ಬ್ರ್ಯಾಂಚ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ EC ಜೊತೆಗೆ ಅದರ ರಿಲೇಟೆಡ್ ಬ್ರ್ಯಾಂಚಸ್ ಇರುತ್ತೆ ನೋಡಿ, ET ಇರ್ಬೋದು, ಅದನ್ನು ಆ್ಯಡ್ ಮಾಡಿ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಆ್ಯಡ್ ಮಾಡಿ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹಾಕಿ. ಓಕೆ, ಸೊ ಇನ್ನೂ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಎಲ್ಲರೂ ಕೂಡ ನಂಗೆ CS ನಂಗೆ ಮಾಕಲ್ಲಿ ಆಗಲಿಲ್ಲ, ಫಸ್ಟ್ ರೌಂಡಲ್ಲಿ ಆಗುತ್ತೆ ಅಂತ ಇದು ಬೇಡ. ಯಾಕಂತ ಕೇಳಿದರೆ ಈ ಒಂದು ಟೈಮ್ ನೀವು ಏನು ಎಂಟ್ರಿ ಮಾಡ್ತೀರೋ ಅದು ಲಾಸ್ಟ್ವರೆಗೂ ಅದೇ ಇರುತ್ತೆ. ಎಲ್ಲೂ ಕೂಡ ನಿಮ್ಗೆ ಎಡಿಟಿಂಗ್ ಆಪ್ಷನ್ ಕೊಡೋದಿಲ್ಲ. ರಿಸ್ಕ್ ತೊಗೊಳ್ಬೇಡಿ ಸ್ಟೂಡೆಂಟ್ಸು. ದಯವಿಟ್ಟು ಎಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕಾಗತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಓಕೆ, ಯಾರ್ಯಾರಿಗೆ ಅಲಾಟ್ ಆಗಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಯಾರಿಗೆ ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಂಡು ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ ನನ್ನ ಅನಿಸಿಕೆ ಪ್ರಕಾರ ಈ ಮಾಕ್ ಅಲಾಟ್ಮೆಂಟ್ 100% ವೇಸ್ಟ್. ಯಾಕಂತ ಕೇಳಿದರೆ, ಮುಂದಿನ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಇದು ಸುಮ್ಮನೆ ನಿಮಗೆ ತುಂಬ ಟೈಮ್ ಡ್ರ್ಯಾಗ್ ಮಾಡಬಾರ್ದು ನಿಮ್ಮನ್ನು. ಅಂದರೆ ಫ್ರಾಮ್ ಆ ಡೇಯಿಂದ ನೆಕ್ಸ್ಟ್ 14th ಅಂತ ಹೇಳಿದ್ದಾರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಲ್ವಾ, ಅಲ್ಲಿಯವರೆಗೆ ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಬಾರ್ದು ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ಈ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಗೇ ಆಗುತ್ತೆ 100%. ಸರ್ ಅದು ಹೇಗೆ ಹೇಳ್ತೀರಾ ನೀವು ಚೇಂಜ್ ಆಗುತ್ತೆ ಅಂತ? ಯಾಕೆ ಕೇಳಿದ್ರಿ ಸ್ಟೂಡೆಂಟ್ಸು, ನೆಕ್ಸ್ಟ್ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಜೊತೆ ಮೆಡಿಕಲ್ ಸ್ಟೂಡೆಂಟ್ ಬರ್ತಾರೆ, ಡೆಂಟಲ್ ಸ್ಟೂಡೆಂಟ್ ಬರ್ತಾರೆ, ಆಯುಷ್ ಸ್ಟೂಡೆಂಟ್ ಬರ್ತಾರೆ. ಏನಾಗಿದೆ ಕೇಳಿದರೆ, ಈಗ ಆಲ್ರೆಡಿ ಮೆಡಿಕಲ್ಲಿಗೆ ಹೋಗುವಂಥ ಸ್ಟೂಡೆಂಟ್ಸ್ಗಳು KCET ಬರೆದಿದ್ದಾರೆ ಅಲ್ವಾ, ಅವರು ಕೂಡ KCET ರ್ಯಾಂಕ್ ಬಂದಿರುತ್ತೆ, ಅವ್ರಿಗೆ ಬೆಟರ್ ರ್ಯಾಂಕೇ ಬಂದಿರುತ್ತೆ ಆಲ್ಮೋಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ. ಅವ್ರು ಏನು ಮಾಡಿರ್ತಾರೆ, ನೋಡೋಣ ಇಂಜಿನಿಯರಿಂಗಿಗೆ ನೋಡೋಣ ಅಂತ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಓಕೆ, ಅವ್ರಿಗೆ ಇವಾಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿರುತ್ತೆ. ಬಿಕಾಸ್ ದೇ ಆಲ್ ಆರ್ ಹ್ಯಾವಿಂಗ್ ಗುಡ್ ರ್ಯಾಂಕ್. ಓಕೆ, ಮೆಡಿಕಲ್ಲಿ ಗುಡ್ ರ್ಯಾಂಕ್ ಬಂದಿದೆ ಅಂದರೆ ಅವ್ರಿಗೆ ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ 100%. ಓಕೆ, ಅಂದರೆ ಆಲ್ಮೋಸ್ಟ್ ನನ್ನ ಒಪಿನಿಯನ್ ಪ್ರಕಾರ. ಅದೇ ಈಗ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಕೇಳಿದರೆ, ಮುಂದಿನ ಮಾಕ್ ಅಲಾಟ್ಮೆಂಟ್ ಈಗ ನಾಳೆ ನಾಡಿದ್ದಾಗೆ ಎಡಿಟಿಂಗ್ ಆಪ್ಷನ್ ಬಿಡ್ಬೋದು ಮಂಡೇ. ಹಾಗೆ ಎಡಿಟಿಂಗ್ ಆಪ್ಷನ್ ಬಿಟ್ಟಾಗ ಏನಾಗುತ್ತೆ ಅಂತ ಕೇಳಿದರೆ, ಮಂಡೇ ಆರ್ ಟ್ಯೂಸ್ಡೇ ಬಿಡ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ ಕೇಳಿದರೆ, ಫಸ್ಟ್ ಇಂಜಿನಿಯರಿಂಗ್ ಹಾಕಿದ್ರಲ್ಲ, ಈಗ ಅವ್ರು ಏನು ಮಾಡ್ತಾರೆ ಮೆಡಿಕಲ್. ಈಗ ಯಾರ್ಯಾರಿಗೆ MBBS ಈಗ ಒಳ್ಳೆ ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಬಂದಿದೆ, ಅವ್ರು ಫಸ್ಟು ಮೆಡಿಕಲನ್ನು ಹಾಕ್ತಾರೆ, ಆಮೇಲೆ ಇಂಜಿನಿಯರಿಂಗ್ ಸೆಕೆಂಡ್ ಆಪ್ಷನ್ ಬಿಡ್ತಾರೆ. ಆವಾಗ ಏನಾಗುತ್ತೆ ಕೇಳಿದರೆ, ಅವರಿಗೆ ಮೆಡಿಕಲ್ ಸೀಟ್ ಅಲಾಟ್ ಆದರೆ ಅವರಿಗೆ ಆಗಿರೋ ಇಂಜಿನಿಯರಿಂಗ್ ಸೀಟ್ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂಥ ಇಂಜಿನಿಯರಿಂಗ್ ಸೀಟು ಅವರ ಕ್ಯಾಟಗರಿಯಲ್ಲಿರುವ ನೆಕ್ಸ್ಟ್ ಸ್ಟೂಡೆಂಟಿಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಅಂದರೆ ನೆಕ್ಸ್ಟ್ ರ್ಯಾಂಕ್ ಸ್ಟೂಡೆಂಟಿಗೆ. ಅವನು ಇಮಿಡಿಯೇಟಾಗಿ ನೆಕ್ಸ್ಟ್ ರ್ಯಾಂಕ್ ಇರೋ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ 1000 ಇದ್ದವನಿಗೆ ಈಗ ಫಸ್ಟ್ ಇಂಜಿನಿಯರಿಂಗ್ ಆಗಿತ್ತು, ಈಗ ಮೆಡಿಕಲ್ ಸೀಟ್ ಆಯಿತು ಅಂತ 1001 ಇದ್ದವನಿಗೆ ಹೋಗ್ಬೇಕಂತಿಲ್ಲ. ಓಕೆ, 1001 ಇದ್ದವನಿಗೆ ಆ ಸೀಟ್ ಅಲಾಟ್ ಆಗಬೇಕಂತಿಲ್ಲ ಸ್ಟೂಡೆಂಟ್ಸ್. ಯಾಕಂತ ಹೇಳಿದರೆ ಅವನ ಕ್ಯಾಟಗರಿಯಲ್ಲಿರುವಂಥ ಸ್ಟೂಡೆಂಟ್ಸ್ 1002 ಆಗಿರ್ಬೋದು ಅಂತ ನಮ್ಮಿದು ಅಲ್ವಾ. ನನ್ನ ಪ್ರಕಾರ ಸ್ಟೂಡೆಂಟ್ಸು 100% ಕಟ್ ಆಫ್ ರ್ಯಾಂಕ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ 100% ಚೇಂಜ್ ಆಗುತ್ತೆ. ನಾನು ಅಂದ್ಕೊಳ್ತೇನೆ ಈ ಮಾಕ್ ಅಲಾಟ್ಮೆಂಟ್ ಆ್ಯಕ್ಚುಲಿ ನೆಸೆಸಿಟಿ ಇರಲಿಲ್ಲ ಸ್ಟೂಡೆಂಟ್ಸ್. ಈ ಮಾಕ್ ಅಲಾಟ್ಮೆಂಟ್ ಆ್ಯಕ್ಚುಲಿ ನೆಸೆಸಿಟಿ ಇರಲಿಲ್ಲ. ಬಟ್ ನಿಮಗೆ ಲಾಂಗ್ ಬ್ರೇಕ್ ಕೊಡಬಾರ್ದು, ಮಧ್ಯೆ ಏನೋ ಮಾಡ್ತಾ ಇದ್ದೇವೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಮಾಕ್ ಅಲಾಟ್ಮೆಂಟ್ ಮಾಡಿದ್ದು. ಯಾಕಂದರೆ ಒಬ್ವಿಯಸ್ಲಿ ಮುಂದೀಗ ಮೆಡಿಕಲ್ ಹೋಗೋರು ಅವರು ಕೂಡ ಆಲ್ರೆಡಿ ಎಂಟರ್ ಮಾಡಿರ್ತಾರೆ, ಅವರಿಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಆವಾಗ ಅವ್ರು ಚೇಂಜಸ್ ಮಾಡ್ತಾರೆ.
100% ಚೇಂಜ್ ಆಗುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇರೋದು. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಆಗಲಿಲ್ಲ, ಸೊ ಅದಕ್ಕೆ ಪ್ಯಾನಿಕ್ ಆಗಲಿಕ್ಕೆ ಏನಿಲ್ಲ. ಓಕೆ, ಇವಾಗಲೂ ಟೈಮ್ ಇದೆ. ನೆಕ್ಸ್ಟ್ ಎಡಿಟಿಂಗ್ ಆಪ್ಷನ್ ಬರುತ್ತೆ. ಆವಾಗ ಎಡಿಟಿಂಗ್ ಆಪ್ಷನ್ ಎಷ್ಟು ಕಾಲೇಜ್ಗಳಲ್ಲಿ ಎಷ್ಟು ಕೋರ್ಸ್ಗಳನ್ನ ಎಡಿಟ್ ಮಾಡಲಿಕ್ಕಾಗುತ್ತೆ, ಆ್ಯಡ್ ಮಾಡಲಿಕ್ಕಾಗುತ್ತೆ, ದಯವಿಟ್ಟು ಆ್ಯಡ್ ಮಾಡಿ. ಆ್ಯಂಡ್ ಯಾರ್ಯಾರಿಗೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಆಗಿದೆ ಅವರಿಗೂ ಕೂಡ ನಾನು ಹೇಳ್ತಾ ಇರೋದು, ದಯವಿಟ್ಟು ರಿಸ್ಕ್ ತಗೊಳ್ಬೇಡಿ. ಎಷ್ಟು ಕಾಲೇಜ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಾಗತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ನಾನು ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಲಾಸ್ಟ್ ಇಯರ್ ನನ್ನದೇ ಸ್ಟೂಡೆಂಟ್ ಒಬ್ಬಳು, ಒಂದು ಕಾಲೇಜ್ ಆಗಿತ್ತು ಮಾಕ್ ಅಲಾಟ್ಮೆಂಟಲ್ಲಿ ಅವಳಿಗೆ, ಅಂದರೆ ಅವಳು ಆಲ್ಮೋಸ್ಟ್ ಒಂದು 200 ಇದಾಕಿಲ್ಲ ಆಪ್ಷನ್ ಎಂಟ್ರಿ, ಅವಳಿಗೆ 100th ಆಪ್ಷನಲ್ಲಿರೋ ಕಾಲೇಜ್ ಆಗಿತ್ತು. ಅದ್ರ ಕೆಳಗಡೆ ಮಿನಿಮಮ್ 100 ಆಪ್ಷನ್ ಇದ್ದಿತ್ತು, ಮಾಕ್ ಅಲಾಟ್ಮೆಂಟಲ್ಲಿ ಆಗಿತ್ತು. ಬಟ್ ಫಸ್ಟ್ ರೌಂಡಲ್ಲಿ ಅವಳಿಗೆ ಸೀಟೇ ಅಲಾಟ್ ಆಗಲಿಲ್ಲ. ಓಕೆ, ಯಾಕಂತ ಕೇಳಿದರೆ ಅವಳ ತಲೆಯಲ್ಲಿ ಏನಿದ್ದಿತ್ತು ಅಂತ ಕೇಳಿದರೆ, ಒಂದು ಸ್ಟೂಡೆಂಟ್ ಹೇಗಿದ್ರು 100th ಕಾಲೇಜ್ ಆಗಿದೆ ಇವಾಗ, ಅಂದರೆ 100th ಆಪ್ಷನಲ್ಲಿರೋ ಕಾಲೇಜ್ ಆಗಿದೆ, ಇನ್ನೂ ಕೆಳಗಡೆ 100 ಇದೆ. ಇನ್ ಕೇಸ್ ಇದಾಗದಿದ್ರೆ ಕೆಳಗಡೆದಾದರೂ ಆಗ್ಬೋದು ಅಂತ ಇದರಲ್ಲಿ ಇದ್ದಿಲ್ಲ ಅವಳು ಕಾನ್ಫಿಡೆನ್ಸಲ್ಲಿ. ಬಟ್ ಫಸ್ಟ್ ರೌಂಡಲ್ಲಿ ಆಗಲಿಲ್ಲ, ಆಮೇಲೆ ಸೆಕೆಂಡ್ ರೌಂಡಲ್ಲೂ ಆಗಲಿಲ್ಲ, ಆಮೇಲೆ ಥರ್ಡ್ ರೌಂಡಲ್ಲಿ ಅವರಿಗೆ ಎಡಿಟಿಂಗ್ ಆಪ್ಷನ್ ಇದ್ದಿತ್ತು. ಲಾಸ್ಟ್ ಟೈಮ್ ಎಡಿಟ್ ಮಾಡಿ ಫೈನಲಿ ಅವಳಿಗೆ ಆಯಿತು ಸ್ಟೂಡೆಂಟ್ಸ್. ಬಟ್ ಈ ವರ್ಷ ಎಡಿಟಿಂಗ್ ಆಪ್ಷನ್ ಇಲ್ಲ, ಅದಕ್ಕೆ ರಿಸ್ಕ್ ತೊಗೊಳ್ಬೇಡಿ. ದಯವಿಟ್ಟು ನಿಮ್ಮ ಸೀಟ್ ಆಗಿದ್ದರೂ ಕೂಡ, ಸೀಟ್ ಆಲ್ರೆಡಿ ಮಾಕ್ ಅಲಾಟ್ಮೆಂಟಲ್ಲಿ ಆದರೂ ಕೂಡ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಈ ಒಂದು ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಆಗಿದ್ದರೆ ಕಾನ್ಫಿಡೆನ್ಸ್ ಬೇಡ, ಆಗದೇ ಇದ್ದವರು ಟೆನ್ಷನ್ ತೊಗೊಳ್ಬೇಡಿ, 100% ಆಗುತ್ತೆ ಪಕ್ಕಾ. ನಾನು ಹೇಳ್ತೇನೆ ನೋಡಿ, 100% ನೆಕ್ಸ್ಟ್ ರೌಂಡಲ್ಲಿ ಕಂಪ್ಲೀಟ್ ಚೇಂಜ್ ಆಗುತ್ತೆ. ತುಂಬ ಎಕ್ಸ್ಪೆಕ್ಟೇಷನ್ಗಳು ಯಾರಿಗೂ ಮೀಟ್ ಆಗಲಿಲ್ಲ, ತುಂಬ ಜನರಿಗೆ ಡಿಸಪಾಯಿಂಟ್ ಆಗಿದೆ. ತುಂಬ ಸ್ಟೂಡೆಂಟ್ಸ್ಗಳು ಒಳ್ಳೆ ರ್ಯಾಂಕ್ ಇದ್ದರೂ ಕೂಡ ಲಾಸ್ಟ್ ಟೈಮ್ ಆ ಕಾಲೇಜ್ ಸಿಕ್ಕಿತ್ತು, ಬಟ್ ಈ ಟೈಮ್ ಅದಕ್ಕಿಂತ ಒಂದು 4-5 ಅಪ್ ಮೇಲ್ಗಡೆ ಇರೋ ಕಾಲೇಜ್ ಸಿಕ್ಕಿದೆ. ಯಾಕಂತ ಕೇಳಿದ್ರೆ ಈ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇದ್ದಾರೆ, ಇದರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸು ಇದ್ದಾರೆ. ಇವಾಗ ಮೆಡಿಕಲ್ ಅವರಿಗೆ ನೆಕ್ಸ್ಟ್ ರೌಂಡಲ್ಲಿ ಇದು ಕೊಡ್ತಾರೆ ಎಡಿಟಿಂಗ್ ಆಪ್ಷನ್. ಆವಾಗ ಅವ್ರು ಏನು ಮಾಡ್ತಾರೆ, ಮೆಡಿಕಲನ್ನು ಫಸ್ಟ್ ಮೇನ್ ಆಪ್ಷನ್ ಆಗಿ ಕೊಡ್ತಾರೆ. ಡೆಂಟಲಿಗೆ ಹೋಗೋರು ಡೆಂಟಲ್ನ ಫಸ್ಟ್ ಮೇನ್ ಆಪ್ಷನ್ ಕೊಡ್ತಾರೆ, ಆಯುಷ್ಗೆ ಹೋಗೋರು ಆಯುಷನ್ನು ಫಸ್ಟ್ ಮೇನ್ ಆಪ್ಷನ್ ಕೊಡ್ತಾರೆ. ಅವ್ರಿಗೆ ಇನ್ ಕೇಸ್ ಈಗ ಇಂಜಿನಿಯರಿಂಗ್ ಮಾಕ್ ಅಲಾಟ್ಮೆಂಟಲ್ಲಿ ಆಗಿ ಇನ್ ಕೇಸ್ ಆಯುಷನ್ನು ಆ್ಯಡ್ ಮಾಡಿದರೆ, ಆಯುಷಲ್ಲಿ ಆದರೆ ಈಗ ಅಲಾಟ್ ಆಗಿರೋದು ಅವ್ರಿಗೆ ರಿಲೀಸ್ ಆಗುತ್ತೆ, ಆ ಸೀಟ್ ಅನ್ನೋದು ನಿಮಗೆ ಕೊಡ್ತಾರೆ. ಸೊ ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್, ಆಯಿತಾ. ಈಗ ನಿಮ್ಮ ಕೆಲಸ ಏನಂತ ಕೇಳಿದರೆ, ಮಾಕ್ ಅಲಾಟ್ಮೆಂಟ್ ನಂತರ ನೀವು ಮಾಡಬೇಕಾಗಿದ್ದ ಕೆಲಸ ಏನಂತ ಕೇಳಿದರೆ, ಎಡಿಟ್ ಮಾಡಿ. ಎಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಓಕೆ, ನಿಮಗೆ ಒಂದು 20,000 ರ್ಯಾಂಕ್ ಇದ್ದರೆ, ಲಾಸ್ಟ್ ಟೈಮು 40,000 to 50,000 ವರೆಗೆ ಯಾವ ಕಾಲೇಜಲ್ಲಿ ಸಿಕ್ಕಿದೆ ಆ ಎಲ್ಲ ಕಾಲೇಜನ್ನು ಆ್ಯಡ್ ಮಾಡಿ. ಜಾಸ್ತಿ ರಿಸ್ಕ್ ತಗೊಳ್ಬೇಡಿ. ಓಕೆ, ನಾನು ನಿಮ್ಗೆ ಹೇಳ್ತಾ ಇರೋದು, ಯಾಕಂದರೆ ನೆಕ್ಸ್ಟ್ ರೌಂಡಲ್ಲಿ ನನ್ನ ಪ್ರಕಾರ ಮಿನಿಮಮ್ ಒಂದು 2 ಕಾಲೇಜ್ ಆದರೂ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಟಾಪ್ 20th ಸಿಕ್ಕಿದ್ದಿದ್ರೆ ಟಾಪ್ 18th ಹೋಗುತ್ತೆ ಗ್ಯಾರಂಟಿ. ಓಕೆ, ಇದು ನನಗೆ ತುಂಬ ನನ್ನ ಮನಸ್ಸು ಹೇಳ್ತಾ ಇದೆ. ಆರ್ ಎಲ್ಸ್ ನಿಮ್ಮ ಬ್ರಾಂಚ್ ಆದರೂ ಅಪ್ಡೇಟ್ ಆಗೇ ಆಗುತ್ತೆ. ಓಕೆ, ಸೊ ತುಂಬ ಡಿಸಪಾಯಿಂಟ್ ಆಗಿದೆ ನನಗೆ ಗೊತ್ತಿದೆ. ಬಟ್ ಅಲಾಟ್ ಆಗದೆ ಇದ್ದವ್ರು ಯಾರೂ ಟೆನ್ಷನ್ ತಗೊಳ್ಬೇಡಿ. ಓಕೆ, ದಿಸ್ ಇಸ್ ಜಸ್ಟ್ ಅ ಮಾಕ್ ಅಲಾಟ್ಮೆಂಟ್, ಬಟ್ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಬೇಡಿ. ಎಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿ. ಓಕೆ, ಇಷ್ಟು ನೀವು ಮಾಡಬೇಕು. ಈಗ ಹೋಮ್ವರ್ಕ್ ಮಾಡಬೇಕು. ನಿಮ್ಮ ಹೋಮ್ವರ್ಕ್ ಏನಂತ ಹೇಳಿದ್ರೆ, ನನಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಮತ್ತು ನಿಮ್ಗೆ ಇವಾಗ ಮಾಕ್ ಅಲಾಟ್ಮೆಂಟಿಗೆ ಕಟ್ ಆಫನ್ನು ರಿಲೀಸ್ ಮಾಡೋದಿಲ್ಲ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ಮಾತ್ರ ಕಟ್ ಆಫ್ ರಿಲೀಸ್ ಮಾಡೋದು. ಓಕೆ, ಬಟ್ ಕಟ್ ಆಫ್ ರಿಲೀಸ್ ಮಾಡಿದ್ರೆ ನಮ್ಗೆ ಯೂಸ್ ಇಲ್ಲ, ಯಾಕಂದರೆ ಕಟ್ ಆಫನ್ನು ನೋಡ್ಕೊಂಡು ನಮ್ಗೆ ಎಡಿಟಿಂಗ್ ಆಪ್ಷನ್ ಇಲ್ಲ. ಕಾಮಿಡಿಕೆಯಲ್ಲಿ ಎಡಿಟಿಂಗ್ ಆಪ್ಷನ್ ಇದೆ, ಬಟ್ KCET ಎಡಿಟಿಂಗ್ ಆಪ್ಷನ್ ಇಲ್ಲ. ಏನು ನಿಮ್ಮದು ಏನನ್ನು ಎಂಟ್ರಿ ಮಾಡಿರ್ತೀರ ಫಸ್ಟ್ ರೌಂಡ್ ಸ್ಟಾರ್ಟಿಂಗಲ್ಲಿ, ಅದೇ ಥ್ರೂ ಔಟ್ ದ ಲಾಸ್ಟ್ ರೌಂಡ್ ಇದೇ ಕ್ಯಾರಿ ಆಗುತ್ತೆ. ಸೊ ಎಷ್ಟು ಕಾಲೇಜ್ಗಳನ್ನು ಎಂಟ್ರಿ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ ಎಂಟ್ರಿ ಮಾಡಿ. ಡೋಂಟ್ ಗೆಟ್ ಪ್ಯಾನಿಕ್, ಡೋಂಟ್ ಗೆಟ್ ಓವರ್ ಎಕ್ಸೈಟೆಡ್ ಆಗಬೇಡಿ. ಕಾಲೇಜ್ ಸಿಕ್ಕಿದೆ ಅಥವಾ ಕೆಲವರಿಗೆ ಡಿಸಪಾಯಿಂಟು ಆಗಬೇಡಿ. ನನ್ನ ಪ್ರಕಾರ ನೆಕ್ಸ್ಟ್ ರೌಂಡಲ್ಲಿ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ.